ಇವಾಗ ಬಂದರೆ ಬೆಟ್ಟಕ್ಕೆ ಹಿಂದೆ ದೇವಸ್ಥಾನ ನೋಡ್ಬೋದು, ಮಾರ್ಕಂಡೇಶ್ವರ ಬೆಟ್ಟ ಅಂತ. ಮಾಲೂರು ಕೋಲಾರ ಸೆಂಟ್ರಲ್ಲಿ ಇರೋದಿದು. ಯಾರನ್ನ ಬರಬೇಕಂದ್ರೆ ಗೂಗಲ್ ಮ್ಯಾಪ್ಸಲ್ಲಿ ನೋಡ್ಕೊಂಡು ಬರ್ಬೋದು. ಬೇಸಿಕ್ಲಿ ನೀವು ಹೈವೇಯಿಂದ ಬಂದರೆ ಆಗುತ್ತೆ. ನಾವು ಮಾಲೂರಿಂದ ಹತ್ತಿರ ಅಂತ ಅಂದ್ಬಿಟ್ಟು ಮಾಲೂರು ರೋಡಲ್ಲಿ ಬಂದಿದ್ರೆ ನಿಮ್ಗೇನಾದರೂ ಒಳ್ಳೆ ಕ್ರೂಸಿಂಗ್ ಮಾಡೋದಕ್ಕೆ ಲಾಂಗ್ ಡಿಸ್ಟೆನ್ಸು ಮತ್ತು ಚೆನ್ನಾಗಿರ್ಬೇಕು ರೋಡು ಅಂತಂದರೆ ಕೋಲಾರಿಂದ ಬಂದುಬೇಡಿ. ನರಸಾಪುರ ಆ ಸೈಡಿಂದ ಬರ್ಬೋದು. ಇವಾಗ ಹೋಗ್ತಾ ತೋರಿಸ್ತೀನಿ ಆ ರೂಟು. ನನಗೆ ಗೂಗಲ್ ಮ್ಯಾಪ್ಸ್ ನೆನ್ನೆ ನೈಟ್ ನೋಡಿದ್ದು ನಾನು 1 ಗಂಟೆ 1:30 ದಾರಿ ಇದೇ ರೂಟ್ ಇರಬೇಕು ಅಂತ ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಹಂಗೆ ಬಂದ್ಬಿಟ್ಟೆ ಬೇಗ ಮಾಲೂರು ರೋಡಿಂದಾನೆ ಬಂದ್ರಿ. ಪವನ್ ಗಾಡಿ ಓಡ್ಸೋಕ್ಕೆ ಸ್ವಲ್ಪ ಕಷ್ಟ ಆಗೈತಿ ರೋಡಲ್ಲಿ, ಸ್ಟೇಟ್ ಹೈವೇ ಅಲ್ಲ, ಆದ್ದರಿಂದ ಸ್ವಲ್ಪ ಸಿಂಗಲ್ ರೋಡು. ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ 10 ಗಂಟೆಗಂತೆ ಓಪನ್ನು. ಇವಾಗ ಎಷ್ಟು ಟೈಮ್? 10 ಗಂಟೆಗೆ ಓಪನ್ನು. ಇಲ್ಲ ಅಂದರೆ ನಾವು ಹೋಗಿ ವಿಸಿಟ್ ಮಾಡಿಕೊಂಡು ಬರ್ಬೋದು. ಇವಾಗ 9 ಗಂಟೆ ಆಗಿದೆ. ತೆಗ್ದಿರ ಇಲ್ಲಿ ಓಪನ್ ಆಗೈತೆ, ಗುಡಿ ಏನು ಓಪನ್ ಆಗಿರಲ್ಲ. ಈಶ್ವರನ ದೇವಸ್ಥಾನ ಎಲ್ಲ ಕ್ಲೋಸ್ ಇರುತ್ತೆ. ದೂರದಿಂದನೇ ನೋಡ್ಕೊಬೇಕು. ಇವಾಗ ಒಂದ್ಸಲಿ ತೋರಿಸ್ತೀರಿ. ಮತ್ತು ನಿಮಗೆ ಫಸ್ಟ್ ಅರ್ಚಲ್ಲೇ ಬೇಕ್ರಿ, ಹೋಟೆಲ್ಸ್ ಎಲ್ಲ ಸಿಗುತ್ತೆ. ಏನಾದರೂ ಬೇಕಂದರೆ ಅಲ್ಲಿಂದನೇ ತೊಗೊಂಬನ್ನಿ. ಯಾಕಂದರೆ ಇಲ್ಲಿಗೆ ಬಂದಿದ್ದಾದ್ಮೇಲೆ ನಿಮ್ಗೇನು ಸಿಗೋದಿಲ್ಲ. ಇಲ್ಲಿ ಗೋಧಿ ಎಲ್ಲ ಐತೆ. ಇಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಏನೂ ಇಲ್ಲ ಊಟ ಕೊಡೋಕ್ಕೆ. ನಾನು ಅಕಸ್ಮಾತ್ ನಿಮ್ಮ ಕೈಲಾದರೆ ಹಣ್ಣು ಬಾಳೆಹಣ್ಣು ಏನನ್ನ ತಂದು ಕೊಡ್ರಿ. ನಮಗೂ ಗೊತ್ತಿರಲಿಲ್ಲ, ಇಲ್ಲಾಂದರೆ ನಾವು ತರ್ತಾಯಿದ್ರಿ. ಕೋಚಿಗಳು ಪೇಪರ್ಗಳೆಲ್ಲ ಎತ್ತಿ ತಿನ್ನೋದು ಅದು ಇದು ಮಾಡ್ತಾವಿದ್ವಿ. ಆದರೆ ಅದೊಂದು ಮಾಡಿರಿ. ಬೇಗ ಏನಾದರೂ ಬರ್ತೀರಾ ಅಂತಂದರೆ ಮನೆಯಿಂದನೇ ಪ್ಯಾಕ್ ಮಾಡ್ಕೊಂಬಂದ್ಬಿಡ್ರಿ. ಯಾಕಂದರೆ ಹೋಟೆಲ್ಸ್ ಅವೆಲ್ಲ ಇರೋದಿಲ್ಲ. ಇನ್ನು ಮನೆಯಿಂದ ಎತ್ಕೊಂಬಂದಷ್ಟು ಒಳ್ಳೆಯದಲ್ಲ. ಒಂದು ಕುತ್ಕೊಳ್ಳೋಕ್ಕೆ ಎಲ್ಲ ಸಾಕಾಗೈತೆ. ಸ್ಪೇಸು ಕ್ಲೀನಾಗೈತೆ. ಮೇಯ್ನ್ ಅದೊಂದು ಕ್ಲೀನಾಗೈತೆ. ಇನ್ನು ಹತ್ತು ಕಡೆ ಬೆಟ್ಟ ಅದು ಇದು ಎಲ್ಲ ಐತೆ. ಅಲ್ಲಿ ಬೇಕಂದರೆ ತಿನ್ಬೋದು. ವ್ಯೂ ನೋಡಿರಿ, ವ್ಯೂ ಎಂಜಾಯ್ ಮಾಡ್ಕೊಂಡು ಮನೆಯಿಂದ ಟಿಫನ್ ತಂದು ತಿಂದ್ರಿ ಆರಾಮಾಗಿರ್ತೈತೆ. ದರ್ಶನ ಮಾಡ್ಕೊಂಡಿದ್ರೆ ನೀವು ವ್ಯೂ ಎಲ್ಲ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಬೆಳಗ್ಗೆನೇ ಬರಬೇಕು. ಇಲ್ಲಾಂದರೆ ಆರಾಮಾಗಿ ನೀವು ದೇವಸ್ಥಾನ ಓಪನಿಂಗ್ ಟೈಮ್ಗೆ ಬರ್ಬೋದು. ಯಾವಾಗ ಬಂದ್ರೂ ವ್ಯೂ ಚೆನ್ನಾಗೇ ಇರ್ತೈತಿ ಇಲ್ಲಿ. ಆದರೆ ಮೋಡ ಅದು ಇದು ನೋಡಬೇಕು ಅಂದರೆ, ಪ್ರಾಣಿ ಪಕ್ಷಿಗಳು ನೋಡಬೇಕು ಅಂದರೆ ಒಂದು ಸ್ವಲ್ಪ ಬೇಗ ಬನ್ನಿ. ಇನ್ನೂ ಬೇಗ ಬಂದರೆ ನಿಮಗೆ ನವಿಲೆಲ್ಲ ಇಲ್ಲೇ ಬರೋದರೆಲ್ಲ ಇರುತ್ತೆ. ಸೊ ನಾವು ಬರೋ ಟೈಮಲ್ಲಿ ನವಿಲು ಸೌಂಡ್ ಎಲ್ಲ ಕೇಳಿಸ್ತಾ ಐತೆ. ಆದರೆ ಎಲ್ಲೂ ಸ್ಪಾಟ್ ಆಗಿಲ್ಲ ಇನ್ನು. ಆದರೆ ಸ್ಪಾಟ್ ಮಾಡಿ ಒಂದು ಫೋಟೋ ಹಿಡಿದು ಹಾಕ್ತೀನಿ ಅಷ್ಟೇ. ಇವಾಗ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನದಲ್ಲಿ ಏನೇನಿಲ್ಲ ಅಂತ ತೋರಿಸಿ ಕೇಳಿ ಎಲ್ಲ ಹೇಳೋಣ. ಈ ಏನು ಬೆಟ್ಟ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡೋಣ ಅಂದರೆ ಯಾರೂ ಸಿಕ್ಕಿಲ್ಲ ಈ ಲೋಕಲ್ ಹೆಡ್ಸು. ಆದರೆ ಯಾರನ್ನ ಸಿಕ್ಕಿದ್ರೆ ಎಕ್ಸ್ಪ್ಲೈನ್ ಮಾಡ್ತೀನಿ ತರಿಸ್ಬಿಟ್ಟು. ಇವಾಗ ಸದ್ಯಕ್ಕೆ ಯಾರೂ ಇಲ್ಲ ಇಲ್ಲೇ. ನನ್ನ ಕೈಲಾಗಿದ್ದು ಇನ್ಫಾರ್ಮೇಷನ್ ಕೊಡ್ತೀನಿ. ದೇವಸ್ಥಾನದ ಒಳಗಡೆ ಎಲ್ಲ ಹೋಗಿ ನೋಡ್ತಾ ಇದ್ದಾರೆ. ದೇವಸ್ಥಾನ ಒಳಗಡೆ ಹೋಗ್ತಾಯಿದ್ದೀರಿ. ಹೋಗೋಣ ನೋಡ್ರಿ. ದೇವಸ್ಥಾನ ಏನಂತಾರೆ ಇದನ್ನು ನೋಡ್ರಿ. ದೇವಸ್ಥಾನದ್ದು ವಿಮಾನ ಗೋಪುರ ಇದು. ಹಳೆ ದೇವಸ್ಥಾನ ನೋಡ್ರಿ. ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿರೋದು 1988 ಹಳೆ ದೇವಸ್ಥಾನನೇ. ಇಲ್ಲಿ ಡೀಟೇಲ್ಸ್ ಎಲ್ಲ ಬರೆದವ್ರೆ. ಇಲ್ಲಿ ನೋಡ್ಬೋದು ಏನೇನೋ ರೂಮ್ಸ್ ಐತೆ. ಮತ್ತು ಇಲ್ಲೂ ಏನೇನೋ ಸ್ವಲ್ಪ 90ಯಲ್ಲಿ ಏನೋ ಮಾಡೋರೆ. ತಿರ್ಗಾ ನೋಡ್ಬೋದು ದೇವಸ್ಥಾನ. ಇಲ್ಲೊಂದು ಗಾಡ್ಗಂಬ ಐತೆ, ನಂದಿ ಐತೆ ಇಲ್ಲಿ ಮುಂದೆನೇ. ಇಲ್ಲಿ ಮುಂದೆ ಇರೋದೇ ದೇವಸ್ಥಾನ. ಇಲ್ಲೊಂದೇನೋ ಮಂಟಪ ಐತೆ. ಇಲ್ಲೂ ಏನೋ ಹೋಮ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಏನೇನೋ ಮಾಡೋರು ಇಲ್ಲೂ. ಇಲ್ಲಿ ನೋಡ್ಬೋದು ನಂದಿ. ಇದೇ ಬಾಗಿಲು, ಮೇನ್ ಬಾಗಿಲು ನಂದಿ. ಇನ್ನು ದೇವಸ್ಥಾನ ಓಪನ್ ಆಗದೆ ಇರೋ ಕಾರಣಕ್ಕೆ ಯಾರೂ ಇಲ್ಲ ದೇವಸ್ಥಾನದಲ್ಲಿ. ನಂದಿ ಇಲ್ಲಿ ನಂಬರೆಲ್ಲ ಇಲ್ಲ ಕೊಟ್ಟವ್ರೆ ಯಾರ್ಯಾರ್ದು. ಸಖತ್ ಕ್ಲೀನಾಗಿ ಮೇಂಟೈನ್ ಮಾಡೋರು. ಯಾರು ಇರ್ತಾರೋ ಇಲ್ಲೋ ಇಲ್ಲಿ ಗೊತ್ತಿಲ್ಲ. ದೇವಸ್ಥಾನ ಮಾತ್ರ ನೀಟಾಗಿ ಮೇಂಟೈನ್ ಮಾಡೋರೆ. ಇಲ್ಲಿಂದ ಕಾಣಿಸ್ತೈತೆ ಅಂದ್ಕೊಂಡೆ, ಇಲ್ಲಿಂದ ಏನು ಇಕ್ಕಿಲ್ಲ ನೋಡೋಕ್ಕೆ.
ನೋಡಿರಿ ಅಲ್ಲಿ ಒಳಗಡೆ ದೇವಸ್ಥಾನ ಐತೆ, ದೇವ್ರ ಒಳಗಡೆ ಐತೆ ನೋಡಿರಿ. ಅದೇ ದರ್ಶನ ಮಾಡ್ಕೊಳ್ರಿ, ನಾನು ಮಾಡ್ಕೊಂಬಿಡ್ತೀನಿ ಒಂದು ನಿಮಿಷ. ಏನೇ ಎಲ್ಲಿ ಬಂದರು ಟೊಯೋಟಾ ಬಿಡೋಂಗಿಲ್ಲ ನಮ್ಮನ್ನು. ಟೊಯೋಟಾ ಮ್ಯಾಟ್ ಹಾಕ್ಬಿಟ್ಟವ್ರಿ. ಹಾಗೆ ಬಂದ್ಬಿಡ್ತೀನಿ, ಲೆಫ್ಟ್ ಸೈಡಿಂದ ಹೋಗೋದು ಬೇಡ. ಒಟ್ಟಿನಲ್ಲಿ ನೀಟಾಗಿ ಮೇಂಟೈನ್ ಮಾಡೋರೆ ದೇವಸ್ಥಾನನ. ಇಲ್ಲೊಂದು ಬಾಗಿಲು ಐತೆ ಒಳಗಡೆ ಹೋಗೋಕ್ಕೆ. ಇನ್ನು ವೀರಭದ್ರ ಸ್ವಾಮಿ ಇದು ಒಳಗಡೆ, ವೀರಭದ್ರೇಶ್ವರ ಎಲ್ಲ ನೋಡಿ ಚೆನ್ನಾಗೈತೆ ದೇವಸ್ಥಾನ. ಜಾಸ್ತಿ ಹಳೇದು ಅಲ್ಲ, ಜಾಸ್ತಿ ಹೊಸದು ಅಲ್ಲ, ಹಂಗೈತೆ. ಇಲ್ಲಿ ದಕ್ಷಿಣಾಮೂರ್ತಿ ಎಷ್ಟೊಂದು ದೇವ್ರು ಐತೆ ಇಲ್ಲೂ. ಒಳಗಡೆಲ್ಲ ಇದೆ, 1 2 3 4 ಗಣೇಶಗಳು ಅದು ಇದು ಎಲ್ಲ ಐತೆ. ಯಾರ ಪ್ರತಿಷ್ಠಾಪನೆ ಮಾಡಿರೋದು ಇದನ್ನು. ಮಹರ್ಷಿ ಬ್ರಹ್ಮ ಎಲ್ಲ ಇತ್ತು ಅಲ್ಲಿ ನೋಡ್ರಿ. ಎಲ್ಲ ಕ್ಲೀನಾಗ ಒಂಥರ ಗಾರ್ಡನ್ ಥರ ಮಾಡೋರೆ ಚಿಕ್ಕದಾಗೆ. ಚೆನ್ನಾಗಿ ಮೈಂಟೈನ್ ಮಾಡೋರೆ ನಮ್ಮ ಗೌರ್ಮೆಂಟ್. ಈ ಥರ ದೇವಸ್ಥಾನ, ಏನ್ಷಿಯಂಟ್ ಟೆಂಪಲ್ಸು ಇದೆಲ್ಲ ಚೆನ್ನಾಗಿ. ಗಣೇಶ ಇಲ್ಲೇನೇನೋ ಕೆತ್ತನೆಗಳು ಮಾಡವ್ರೆ. ಗಣೇಶ ಕಲಶಗಳು, ಪಿಲ್ಲರ್ಸ್. ಇಲ್ಲೂ ಯಾವುದೋ ದೇವ್ರು ಮಾಡವ್ರೆ. ಇಲ್ಲೊಂದು ಹಿಂದ್ಗಡೆ ದೇವರು. ಇಲ್ಲೊಂದು ದೇವರು ಐತೆ, ಸುಬ್ರಹ್ಮಣ್ಯ ಸ್ವಾಮಿ ಇರಬೇಕು. ಸುಬ್ರಹ್ಮಣ್ಯ. ಇಲ್ಲೊಂದು ದೇವಿ ಐತೆ. ಎಲ್ಲ ಕ್ಲೀನಾಗಿ ಮೈಂಟೈನ್ ಮಾಡವ್ರೆ. ಸಖತ್ ಕ್ಲೀನಾಗಿ ಮೈಂಟೈನ್ ಮಾಡವ್ರೆ. ಖುಷಿ ಆಗ್ತಾಯಿತ್ತು ನಾನು ನೋಡಿ. ಇದು ಬಂದಿದ್ದಕ್ಕೂ ಸಾರ್ಥಕ ಆಯಿತು. ದೇವಸ್ಥಾನ ಮಾತ್ರ ಸೂಪರಾಗೈತೆ, ಸಖತ್ತಾಗೈತೆ ದೇವಸ್ಥಾನ. ನಂಗೆ ಸಖತ್ ಇಷ್ಟ ಆಯಿತು. ಎಷ್ಟೊಂದು ದೇವ್ರುಗಳೈತೆ ಇಲ್ಲಿ. ನೀಟಾಗಿ ಮೇಂಟೈನ್ ಮಾಡೋಕ್ಕೆ, ಎಲ್ಲೂ ಗಲೀಜಿಲ್ಲ, ಏನಿಲ್ಲ. ಇಲ್ಲೊಂದು ದೇವ್ರೈತೆ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ. ಹಿಂಗ ಇನ್ನೂ ಓಪನ್ ಆಗಿಲ್ಲಲ್ಲ, ಇನ್ನೂ ಓಪನ್ ನೋಡಿಸ್ದೆ. ಹಾಂ, ಅಲ್ಲೋಗಿ ಯಾರೋ ಬಂದರು, ಆದರೆ ಕೇಳ್ತೀನಿ ಅವ್ರನ್ನ, ಏನನ್ನ ಎಕ್ಸ್ಪ್ಲೇನ್ ಮಾಡ್ತೀರಾ ಅಂತ. ಅವರು ಬೈದು ಕಳಿಸ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ, ವಯಸ್ಸಾಗಿರೋರು ಪೂಜಾರಿ. ನೋಡಿದೆ ಅದೇ ಹೇಳಿ. ಎಲ್ಲ ಗುಡಿಗೆ ನೋಡು, ದೀಪಗಳು ಅಂಟಿಸಿ, ಸಾಮಾನ್ಯ ಅಂಟಿಸಿ, ಹಾಂ, ಪೂಜೆ ಮಾಡಿ ಹೋಗಿರೋದು ಎಲ್ಲ ದೀಪಗಳು ನೋಡು. 1 kg ಎಣ್ಣೆ ಕರೆಕ್ಟಾಗಿ 1 kg ಎಣ್ಣೆ. ಹಾಂ, 8 ಗುಡಿ ಒಳಗಡೆ. ಹಾಂ, ಒಳಗಡೆ 9 ನಂದಿ ಹತ್ರ 10 ದೇವಸ್ಥಾನ, 10 ದೀಪಗಳು ಡೈಲಿ. ಹಾಂ, 10 ದೀಪಗಳು ಹಾಕಿ 1 kg ಕರೆಕ್ಟಾಗಿ ಆಗ್ತದೆ. ಹಾಂ. ದೇವಸ್ಥಾನ ಬಗ್ಗೆ ಎಲ್ಲ ಇರುತ್ತೆ. ಮಾಡಬೇಕು. ಹಾಂ, ಇದು ಮೇನ್ ದೇವಸ್ಥಾನ. ಇಲ್ಲೇನೋ ದೇವರೈತೆ. ಒಳಗಡೆ ಹೋಗ್ಬೋದಾ ಸ್ವಾಮಿ?
ಇಲ್ಲೊಂದು ನಂದಿ ಐತೆ. ಇಲ್ಲಿ ಪೂಜೆ ಮಾಡುವ ಅರ್ಚಕರು ಇವರು. ಗಳಂತೂ ಎಷ್ಟೊಂದವೆ. ಅಲ್ಲಿಂದ 3 ನಂದಿ ಇದೆ ಇಲ್ಲಿ. ಇದು ಮಾರ್ಕಂಡೇಶ್ವರ. ಮಾರ್ಕಂಡೇಶ್ವರ ಸ್ವಾಮಿ ಲಿಂಗ ಇರೋದಿಲ್ಲಿ. ಪೂಜಾರಾಗಿ ಎಷ್ಟು ವರ್ಷದಿಂದ ಇರೋದು ನೀವು? ನಮ್ಮಲ್ಲಿ 20 ವರ್ಷದಿಂದ ನಮ್ಮಲ್ಲಿ ನೀವು ಇತಿಹಾಸ ಏನಾದರೂ ಇದೆಯಾ ಸ್ವಾಮಿ ದೇವಸ್ಥಾನದ? ಮಾಸಲ್ ಗೋತ್ರ. ಮಾಸಲ ಹಾಂ, ಮಾಸಲ ಗೋತ್ರ ದೋಸ. ಹೇಮಂತ್ ಕುಮಾರ್ ನಾಮ ದೇಶ. ವೀಣಾ ನಾಮ ದೇಶ. ಗಿರೀಶ್ ಕುಮಾರ್ ನಾಮ ದೇಶ. ಶಿರೀಶ್ ಕುಮಾರ್ ನಾಮ ದೇಶ. ಶಿರೀಶ್ ಕುಮಾರ್ ನಾಮ ದೇಶ. ಸಸ್ಯ ಕುಟುಂಬ ಶ್ರೀಮತ್ ವಿಜಯ ರಾಜು ಆರೋಗ್ಯೇಶ್ವರಿ ಅವರು ದ್ರಸ್ವ ಸುವರ್ಣ ಸ್ತೋತ್ರೋದ್ಭಸ. ನಾಗರಾಜಾಚಾರ್ಯ ನಾಮ ದೇಶ. ಸಾವಿತ್ರಮ್ಮ ನಾಮ ದೇಶ. ಶಶಿಕುಮಾರ್ ನಾಮ ದೇಶ. ಪವನ್ ಕುಮಾರ್ ನಾಮ ದೇಶ. ತಸ್ಯ ಕುಟುಂಬ ಶ್ರೀಮತ್ ವಿಜಯ ರಾಜುರಾರೋಗ್ಯೇಶ್ವರಿ ಅವರು ದ್ರಸ್ವ ಮಾರ್ಕಂಡೇಶ್ವರ ಸ್ವಾಮಿ ದೇವತಾ ಪ್ರಾತಃ ಕಾಲ ಪೂಜಂತೆ ಸಕಲ ದೋಷ ನಿವಾರಣಾರ್ಥಂ ಸಕಲ ಕಾರ್ಯ ಫಲ ಸಿದ್ಧಿರಸ್ವ ಹರಿದ್ರ ಕುಂಕುಮ ಅಷ್ಟೋತ್ರ ಪೂಜಾಂತ ಕರಿಷ್ಯೆ. ಓಂ ದೃಢಂ ಗುಣಾಕಾರಂ ತ್ರಿನೇತ್ರಂ ತ್ರಿವಾಯುಧಂ ಜನ್ಮಪಾತ್ರಂ ಏಕಮಿದಂ ಶಿವಾರ್ಪಣಂ ಓಂ ದೇವತಾ ಪೂಜಾ ಕರಿಷ್ಯಾಮಿ. ಏಕಮಿದಂ ಶಿವಾರ್ಪಣಂ ನಾಗಾದಿರಾಜವಲಯಾಂ ನಾಗಾಭರಣಭೂಷಿತಾಂ ನಾಗಕುಂಡಲಂ ಶಿವಾರ್ಪಣಂ. ಅಕ್ಷರಮಾಲಾಧರಂ ರುದ್ರಂ ಪಾರ್ವತಿ ಪ್ರಿಯವಲ್ಲಭಂ ಚಂದ್ರಶೇಖರಮೇ ಶ್ಯಾಮಂ ಏಕಬಿಂಬಾರ್ಪಣಂ. ಗಂಗಾಧರಂಬಿಕಾನಾಥ ಪಣಿಕುಂಡಲಮಣಿತಂ ಕಾಲಕಾಲಾಗ್ರೀಶಂ ಚ ಏಕಬಿಂಬಂ ಶಿವಾರ್ಪಣಂ. ಓಂ ಶಿವಾಯೇ ನಮಃ. ಓಂ ಮಹೇಶ್ವರಾಯೇ ನಮಃ. ಓಂ ಶಿವೋಗೇ ನಮಃ. ಓಂ ನಾಥಾಯೇ ನಮಃ. ಓಂ ಶಶಿಶೇಖರಾಯೇ ನಮಃ. ಓಂ ವಾಸುದೇವಾಯೇ ನಮಃ. ಓಂ ವಿರೂಪಾಕ್ಷಾಯೇ ನಮಃ. ಓಂ ವರ್ಧಿಣ್ಯಾಯೇ ನಮಃ. ಓಂ ಮಲ್ಲಿಕಾಸುರಾಯೇ ನಮಃ. ಓಂ ಗದಾಧರಾಯೇ ನಮಃ. ಓಂ ಲಲಾಟಾಕ್ಷಾಯೇ ನಮಃ. ಓಂ ಫಲಕಲಾಯೇ ನಮಃ. ಓಂ ಕೃಪನಿಧಿಯಾಯೇ ನಮಃ. ಓಂ ಭೀಮಾಯೇ ನಮಃ. ಓಂ ಪಶುಪತಿಯಾಯ ನಮಃ. ಓಂ ಶ್ರೀ ಪ್ರಸನ್ನ ಪಾರ್ವತಿ ದೇವ ಸಮೇತ ಮಾರ್ಕಂಡೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಪ್ರಾತಃ ಕಾಲ ಪೂಜಂತೆ ನಾನಾವಿಧ ದಿವ್ಯ ಪರಿಮಳ ಪಾತ್ರ ಪುಷ್ಪಾಣಿ ಪೂಜಾಮಿ. ಅಸ್ಮೃತಿಮಾನಸ್ಯ ಇಷ್ಟಕಾಮ್ಯಾರ್ಥಫಲಸಿದ್ಧಿರಸ್ತ ಮಾರ್ಕಂಡೇಶ್ವರ ಸ್ವಾಮಿ ದೇವತಾ ಪರಿಪೂರ್ಣಾನುಗ್ರಹ ಪ್ರಸಾದ ಸಿದ್ಧಿರಸ್ತ. ಓಂ ಹಿರಣ್ಯಪಾತ್ರಂ ಮಧುಸೂದನ ತಗೊಳ್ಳಿ. ಯುಗಂಡ ಮಹರ್ಷಿ ಅಂತ ಮಹರ್ಷಿಗಳಿದ್ರು ಇಲ್ಲೇ ಒಂದು ಆಶ್ರಮ ಕಟ್ಕೊಂಡು ದೇವರು ಮೊದಲು ಉದ್ಭವ ಲಿಂಗ ಇತ್ತು ಇಲ್ಲಿ. ಉದ್ಭವ ಲಿಂಗಕ್ಕೆ ಪೂಜೆ ಮಾಡಿಕೊಂಡು ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಇದ್ರು. ಅವ್ರಿಗೆ ಮಕ್ಕಳಿರಲಿಲ್ಲ, ಬೇಡ್ಕೊಂಡ್ರು ಸ್ವಾಮಿನ. ಅವ್ರಿಗೆ ಒಂದು ಮಗು ಆಗಂಗೆ ಆಶೀರ್ವಾದ ಮಾಡಿದ್ರು. ಅವ್ರ ಮಗನೇ ಮಾರ್ಕಂಡೇಶ್ವರ. ಯುಗಂಡೇಶ್ವರ ಮಗ ಮಾರ್ಕಂಡೇಶ್ವರ. ಮಾರ್ಕಂಡೇಶ್ವರ ಏನು ಮಾಡ್ದ, ಅವನು ಶಿವಗೆ ಹೋಗ್ತಾನೆ. ಮೊದಲಿಂದ ಶಿವನ್ನೇ ಪೂಜೆ ಮಾಡಿಕೊಂಡು ಆರಾಮಾಗಿರ್ತಾನೆ. ಆದರೆ ಅವನಿಗೆ 16 ವರ್ಷ ಆಯಿಸ್ಕೊಟ್ರು ಶಿವ. 16 ವರ್ಷ ಆಯಿಸ್ಕೊಟ್ರೆ
ಅವನು ಭಕ್ತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ. 16 ವರ್ಷಗಳು ಕಳೆದೋಗುತ್ತೆ, ಹಿಂಗೆ ಕಳೆದೋಗುತ್ತೆ. 16 ವರ್ಷ ಕಳೆದ ಮೇಲೆ ಯಮ ಬಂದು ಪಾಶ ಹಾಕ್ತಾರೆ. ಯಮ ಬಂದು ಪಾಶ ಹಾಕಿದ್ರೆ ಅದು ಶಿವನಿಗೂ ಬಿದ್ದೋಗುತ್ತೆ. ಶಿವನ್ ಹಿಡ್ಕೊಂಡಿರ್ತಾನೆ ಮಾರ್ಕಂಡೇಶ್ವರ, ಶಿವನಿಗೂ ಬಿದ್ದೋಗುತ್ತೆ. ಆಗ ಶಿವ ಕೋಪ ಮಾಡಿಕೊಂಡು ಮಾರ್ಕಂಡೇಶ್ವರನಿಗೆ ಅಭಯ ಕೊಟ್ಟು ಇವನು ಚಿರಂಜೀವಿ ವೀರಪ್ಪ ಅಂತ ಯಮನ್ನ ಹಿಂದಕ್ಕೆ ಕಳಿಸ್ತಾನೆ. ಅವನು ಹೋಗಲ್ಲ ಅಂದರೆ ತ್ರಿಶೂಲದಲ್ಲಿ ಹಾಕ್ಬಿಡ್ತಾನೆ. ಆಗ ತ್ರಿಶೂಲ ಬಾವಿ ಅಂತ ಅಲ್ಲಿ ಬಿದ್ದಿರೋ ಬಾವಿ ಇದೆ ಎಂಟ್ರೆನ್ಸ್, ಅಲ್ಲಿ ತ್ರಿಶೂಲದಲ್ಲಿ ಹಾಕಿರೋದು ಬಾವಿ ಬಿದ್ದಿದೆ. ಆ ಬಾವಿ ಉದ್ಭವ ನೀರಿತ್ತು, ನೀರು ಚೆನ್ನಾಗಿ ಬರ್ತಾಯಿತ್ತು. ಅದನ್ನೇ ನೀರನ್ನೇ ಉಪಯೋಗಿಸ್ಕೊಂಡು ದೇವ್ರಿಗೆ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಯಮನ್ನ ಹಿಂದಕ್ಕೆ ಕಳಿಸಿದ್ರು. ಅದು ಅಷ್ಟು. ಅದರಿಂದ ಇಲ್ಲಿ ಯಮನಿಗೆ ಹಿಂದಕ್ಕೆ ಕಳಿಸಿದ್ರು, ಮಾರ್ಕಂಡೇಶ್ವರನಿಗೆ ಅಭಯ ಕೊಟ್ಟರು. ಅದಕ್ಕೆ ಈ ದೇವಸ್ಥಾನ ಹೆಸರು ಮಾರ್ಕಂಡೇಶ್ವರ ಅಂತ ಬಂದು. ಇದು 2000 ಲೆಕ್ಕ. ಆ ಲಿಂಗ ಮಾರ್ಕಂಡೇಶ್ವರನ ಇಟ್ಕೊಂಡಿರೋ ಲಿಂಗ ಹೊಡೆದಾಕ್ಬಿಟ್ರು ಮುಸ್ಲಿಮ್ಸ್ ದಂಡಯಾತ್ರೆ ಬಂದು ಹೊಡೆದಾಕ್ಬಿಟ್ರು. ನಂದಿ ಸುಬ್ರಹ್ಮಣ್ಯೇಶ್ವರ ಎಲ್ಲ ಹೊಡೆದಾಕ್ಬಿಟ್ರು. ಅದನ್ನ ನಂದಿ ಚೂರು ಮಾಡಿಬಿಟ್ರು ಲಿಂಗ. ಆ ಲಿಂಗನ ಮಾರ್ಕಂಡೇಶ್ವರ ಡ್ಯಾಮ್ ಅಂತಿದೆ ಅಲ್ಲಿ ಬೂದಿಕೋಟೆ ಹತ್ರ, ಆ ಡ್ಯಾಮಲ್ಲಿ ಬಿಟ್ಬಿಟ್ರು. ನಂದಿ ಇದೆಲ್ಲ ಪಕ್ಕದ ಸೈಡಲ್ಲಿ ಇಟ್ಬಿಟ್ಟಿದ್ದಾರೆ. ಮತ್ತೆ ಇದು ಪ್ರತಿಷ್ಠೆ ಮಾಡಿರೋದು. ಇದು ಒಂದು 1800 ವರ್ಷ ಆಗಿರುತ್ತೆ ಅಷ್ಟೇ. 800 ವರ್ಷ ಮೊದಲಿಂದ ಇದೆ ಗುಡಿ. ಇದು ನಾವು ಪ್ರತಿಷ್ಠೆ ಮಾಡಿರೋ ಜನಗಳು. ಅದು ಮೊದಲು ಉದ್ಭವ ಲಿಂಗ, ಅದು ತುಂಬ ಪೌರಿತ್ತು. ಅದನ್ನ ಹೊಡೆದಾಕ್ಬಿಟ್ರು. ಯಾರು ಕಟ್ಸಿದ್ದು ದೇವಸ್ಥಾನ ಎಲ್ಲ? ಅದೇ ಅದನ್ನು ಮೃಗಂಡ ಮಹರ್ಷಿ ಪೂಜೆ ಮಾಡಿಕೊಂಡು ಆ ದೇವ್ರ ಉದ್ಭವ ಇತ್ತು ಇಲ್ಲಿ. ಅದನ್ನ ಇದು ಮಾಡ್ಕೊಂಡಿದ್ರು. ಆಮೇಲೆ ಚೋಳರು ಗಂಗರು ಎಲ್ಲ ಸೇರಿ ಚೋಳರು ಬಂದಿದ್ದಾರೆ, ಗಂಗರು ಬಂದಿದ್ದಾರೆ. ಗಂಗರು ಮೊದಲು, ಆಮೇಲೆ ಚೋಳರು ಬಂದಿದ್ದಾರೆ. ಇಂಪ್ರೂವ್ ಮಾಡ್ಕೊಂಡು ಹಿಂಗೆ ಅವರು ದಂಡಯಾತ್ರೆ ಬಿಡ್ತಾರಲ್ಲ ಊರುಗಳನ್ನೆಲ್ಲ, ಹಂಗೆ ಬಂದಾಗ ಇಂಪ್ರೂವ್ ಮಾಡ್ಕೊಂಡು ಸ್ವಲ್ಪ ಹೋಗಿದ್ವಿ. ಥ್ಯಾಂಕ್ಸ್. ನಿಮಿಷ ಏನೇನು ಪೂಜೆ ಮಾಡ್ತಾರೆ, ಇಲ್ಲೇನು ವಿಶೇಷ ಪೂಜೆ ಅದೆಲ್ಲ ಹೇಳಿ. ಕಾರ್ತಿಕ್ ಮಾಸ ವಿಶೇಷ ಇರುತ್ತೆ. ಪ್ರತಿ ಸೋಮವಾರನೂ ವಿಶೇಷ ಇರುತ್ತೆ. ಸೋಮವಾರ ಒಂದು 5-6 ಜನ ಅಭಿಷೇಕ ಇರುತ್ತೆ. ರುದ್ರಾಭಿಷೇಕ ಅಂದರೆ ಜನ ಜಾಸ್ತಿ ಬರ್ತಾರೆ. ರುದ್ರಾಭಿಷೇಕ ಇರುತ್ತೆ. ತೀರ್ಥ ಪ್ರಸಾದ ಎಲ್ಲ ಕೊಡ್ತೀವಿ. ಬಂದವ್ರಿಗೂ ಪ್ರಸಾದಗಳೆಲ್ಲ ಕೊಡ್ತೀವಿ. ಹೋಮಗಳು ಮಾಡ್ಕೋಬೋದು, ಹೋಮ ಮಾಡಿಸ್ತೀವಿ, ಹೋಮಗಳು ಮಾಡ್ಕೋಬೋದು. ಆ ಥರ ಎಲ್ಲ ಕಾರ್ಯಕ್ರಮ ನಡೀತಾ ಇರ್ತದೆ. ಮದುವೆಗಳು ನಡೀತಾ ಇರ್ತದೆ, ನಾಮಕರಣ ನಡೀತಾ ಇರ್ತದೆ. ಎಲ್ಲ ಥರ ಪೂಜೆ ಎಲ್ಲ ಮಾಮೂಲಿ ದೇವಸ್ಥಾನ ಮಾಡೋ ಪೂಜೆ ಎಲ್ಲ ಮಾಡ್ತೀವಿ. ಸ್ವಾಮಿ, ಇದು ಲಿಂಗ ಬಂದೈತಲ್ವ, ಅದೇನಾಗಿತ್ತು ಅಂತಂದಿದ್ದು ಅದೇನಂತ ಹೇಳ್ತೀರಾ? ಉದ್ಭವ ಅಂದರೆ ಅದು ಹುಟ್ಟಿರೋದು ಲಿಂಗ, ಹುಟ್ಟಿರೋದು ಮೊದಲು ಎಲ್ಲೆಲ್ಲ ಕೆಲವು ಕಡೆ ಎಲ್ಲ ಇದೆ ಪ್ರಪಂಚದಲ್ಲೇ ಹುಟ್ಟಿರೋ ಲಿಂಗಗಳು ಇರುತ್ತೆ. ಅದು ತುಂಬ ಪವರ್ ಇರುತ್ತೆ. ಅದಕ್ಕೆ ಆವತ್ತಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದಕ್ಕೆ ಅವರು ಮುಸ್ಲಿಮ್ಸ್ ಬಂದು ದಂಡಯಾತ್ರೆ ಬಂದಾಗ ಹೊಡೆದಾಕ್ಬಿಟ್ರು. ಈ ನಂದಿ ಲಿಂಗನೆಲ್ಲ ಹೊಡೆದಾಕ್ಬಿಟ್ರು. ಲಿಂಗ ಎಲ್ಲ ಚೂರಾಗಿತ್ತು. ಆಮೇಲೆ ಆ ಚೂರುಗಳೆಲ್ಲ ನದಿಯಲ್ಲಿ ಬಿಟ್ಬಿಟ್ಟು ಆಮೇಲೆ ಇದು ಪ್ರತಿಷ್ಠಾಪನೆ. ಇವಾಗ 10,000 ವರ್ಷ ಮೇಲೆ ಆಗಿದೆಯಲ್ವಾ ಈ ಲಿಂಗ ಪ್ರತಿಷ್ಠಾಪನೆ? 800,000 ವರ್ಷ ಆಗಿರುತ್ತೆ. ಅದು ಮೊದಲಿಂದ ಗುಡಿ ಇರೋದು ಲೆಕ್ಕ ಇದು 2,000 ವರ್ಷಗಳು. 2,000. ಅದು ಉದ್ಭವ ಆಗಿ ಇದು ಪ್ರತಿಷ್ಠೆ ಮಾಡಿದ್ದು. ದರ್ಶನ ಎಲ್ಲ ಆಯಿತು. ಮಂಗಳಾರತಿ ಕೊಟ್ಟರು ಸ್ವಾಮಿಗಳು. ಮಂಗಳಾರತಿ ಮಾಡಿಕೊಂಡು ಇವಾಗ ಹೊರಡೋ ಟೈಮು. ಇಲ್ಲಿ ರೇವಣೇಶ್ವರ ದರ್ಶನ ಎಲ್ಲ ಆಯಿತು. ಹೇಳ್ದಂಗೆ ಸ್ಟೋರಿ ಎಲ್ಲ ಕೇಳಿದ್ರಿ ನೀವು. ಇವಾಗ ಹೊರಡ್ತಾ ಇದ್ದೀರಿ. ಇಲ್ಲೆಲ್ಲೋ ಬಾವಿ ಐತಂತೆ. ಇದೇ ಬಾವಿ ಏನೋ ಗೊತ್ತಿಲ್ಲ, ಇದೇ ಇರಬೇಕೇನೋ ಬಾವಿ ಅವ್ರು ಹೇಳಿದ್ದು. ಗೊತ್ತಿಲ್ಲ, ಆದರೆ ಕನ್ಫರ್ಮ್ ಆಗಿದೆ ಏನೋ ಅಂತ. ನೀರೈತೆ ಬಾವಿಲಿ, ಇಲ್ಲಿ ನೋಡ್ಬೋದು. ನಂದಿ ಐತೆ. ಹಾಂ, ಇರಬೇಕಿದೆ. ಅದೇ ಅಂತೆ ಬಾವಿ. ಕನ್ಫರ್ಮ್ ಇವಾಗ ಕೇಳ್ಕೊಂಡು ಹೇಳಿದ್ರೆ ಅದೇ ಅಂತೆ ಬಾವಿ. ಇಲ್ಲೆಲ್ಲ ಕೈ ಕಾಲು ತೊಳ್ಕೊಳಕ್ಕೆಲ್ಲ ಮರ ಎಲ್ಲ ಜಾಗ. ಅದೊಂದು ತೋರಿಸೋಣ ಅಂತ. ಎತ್ತಿ ಹೇಳ್ತೀನಿ. ಅಲ್ಲಿ ಶಿಕ್ಷೆ ಫೋನ್ ಅಲ್ಲಿ ಇಡ್ರಿ, ಬಿದ್ದೋದ್ರೆ ಬಾವಿಗೆ ಹೋದ್ರೆ ಅದು ಕಟ್ಬಿಡ್ತೀರ ನೋಡಿ. ಬಾವಿಯಲ್ಲಿ ಇಟ್ಕೊಳ್ತೀರಾ? ಬಾವಿಯಲ್ಲಿ ನೀರು ಸ್ವಲ್ಪ ಗಲೀಜಾಗಿದೆ. ಇಲ್ಲಿದ್ರೆ ಕಪ್ಪುಗೆ ಗೆರೆ ಕಾಣಿಸುತ್ತೆ. ಎಂಪಾಶ ಅದು ಬಾವಿಯಲ್ಲಿ ಕಾಣಿಸುತ್ತೆ. ಕಪ್ಪುಗೆ ಗೆರೆ ಆ ಕಡೆ ಕಪ್ಪು ಗೆರೆ ನೋಡಿ. ಇವಾಗಲೂ ಸ್ವಲ್ಪ ನಿಧಾನವಾಗಿ ನೋಡಿ ಕಾಣಿಸುತ್ತೆ. ಕಾಣಿಸ್ತದೆ. ನೀರು ಸ್ವಲ್ಪ ಗಲೀಜಾಗಿದೆ. ಇಲ್ದಿದ್ರೆ ಅದೇನು ಕರೀಲ್ಲ ಏನದು
ಅದನ್ನ ಮೇಲ್ಗಡೆ ಕಲ್ಲು ಕಟ್ಕೊಂಡಿರೋದು ಅಷ್ಟೇ. ಬ್ಲ್ಯಾಕ್ ಕಲರ್ ಅಲ್ಲೈತೆ ಅದು ಯಮಪಾಶ ಅಂತ ಅಲ್ಲೈತೆ. ಬ್ಲ್ಯಾಕ್ ಕಲರ್ ಲೈನ್ ಕಾಣಿಸ್ತಿದೆ, ಅದು ವಿಡಿಯೋಲಿ ಬರ್ತಿದೆಯಲ್ಲ ಗೊತ್ತಿಲ್ಲ. ಫೋನ್ ನಂಬರ್ ಇವ್ರದ್ದು ಇಲ್ಲಿ ಹಾಕೊಂಡು ಹೋಗ್ಬಿಡಿ, ಹಾಂ ಶಿವಶಂಕರ್ದು ನಂಬರ್ ಹಾಕ್ಕೊಳ್ಳಿ, ಯಾವ್ದು ಬಂದರೆ ಅದು. ಹಾಂ ನಂಬರ್ ಇದೆ ಇಲ್ಲಿ. ದೇವಸ್ಥಾನಕ್ಕೆ ಏನೇನು ಪೂಜೆ ಏನೇನು ಮಾಡಿಸ್ಬೇಕು ಅಂದರೆ ಫಸ್ಟ್ ಹೇಳಬೇಕು ಅಂದರೆ ಇಲ್ಲಿ ಬರೋಕ್ಕಾಗಿಲ್ಲ ಅಂದರೆ ನೋಡಿರಿ ನಂಬರು ಅಂತ ಇದಾಗಲೇ. ಸೊ ಇದೇ ಬಾವಿ ದೇವಸ್ಥಾನದ ಮುಂದೆನೇ ಇರುತ್ತೆ ಇದು. ದೇವಸ್ಥಾನದ ಮುಂದೆನೇ ಹಿಂಗೆ ಬಾವಿ ಇರುತ್ತೆ. ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಲ್ಲ ಅಂದರೆ ಹಿಂದೆ ಎಂಟ್ರೆನ್ಸ್ ಇರುತ್ತಲ್ಲ, ದರ್ಶನ ಮಾಡ್ಕೊಂಡು ಹೊಡ್ತಾ ಇದ್ದೀರಿ. ಅದು ನೀವು ಬಾವಿ ಹೇಳ್ದಂಗೆ ಹೇಳ್ತೀನಿ ನೋಡ್ರಿ. ಇಲ್ಲಿ ಬೆಟ್ಟ ಇಲ್ಲಿ ಇಳಿಬೋದು. ಬೆಟ್ಟ ಹತ್ರ ಓಡಾಡೋಕ್ಕ ಇಲ್ಲ. ಬೆಟ್ಟ ಕೂತ್ಕೊಂಡು ನೋಡ್ರಿ ಆ ಸೈಡಿಂದ ಬರೋಕ್ಕಿಲ್ಲ ಒಂದು ದಾರಿ ಐತೆ. ಇವಾಗ ಇಲ್ಲಿ ಕೂತ್ಕೊಂಡು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ದೇವಸ್ಥಾನ ಬಗ್ಗೆ ಎಲ್ಲ. ದೇವಸ್ಥಾನ ಬಗ್ಗೆ ಇವಾಗ ನಾನು ಒಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ. ಈ ದೇವಸ್ಥಾನ ಇಲ್ಲಿ ಉದ್ಭವ ಲಿಂಗ ಅಂದರೆ ಇಲ್ಲೇ ಲಿಂಗ ಒಂದು ಹುಟ್ಟಿತ್ತು. ಆ ಲಿಂಗನ ಮಗು ಆಗಲಿ ಅಂತ ಒಬ್ಬರು ಯಾರೋ ಬಂದು ಕೇಳ್ಕೊಂಡ್ರು. ಅವ್ರ ಮಗನೇ ಮಾರ್ಕಂಡೇಶ್ವರ. ಆ ಮಾರ್ಕಂಡೇಶ್ವರಗೆ ಒಬ್ಬ ಪೂಜೆ ಮಾಡ್ತಾಯಿದ್ದ. ಪೂಜೆ ಮಾಡೋ ಟೈಮಲ್ಲಿ ಇದು ಮಾರ್ಕಂಡೇಶ್ವರ 16 ವರ್ಷ ಆಯಿತು ಮಾರ್ಕಂಡೇಶ್ವರಾಗ. ಅಲ್ಲೊಂದು ಲಿಂಗ ಇತ್ತು, ಅದಕ್ಕೆ ಪೂಜೆ ಮಾಡ್ತಾಯಿದ್ದಿದ್ದು ಮಾರ್ಕಂಡೇಶ್ವರ. ಆ ಲಿಂಗ ಪೂಜೆ 16 ವರ್ಷ ವಯಸ್ಸು ಇತ್ತಲ್ಲ, 16ನೇ ವರ್ಷಕ್ಕೆ ಯಮ ಬಂದು ಇಲ್ಲಿ ನಿಂತ್ಕೊಂಡು ಅದು ಪಾಶ ಎಸ್ದಿರೋದು, ಯಮಪಾಶ ಎಸ್ದಿರೋದು. ಅದಕ್ಕೆ ಲಿಂಗ ಹೋಗಿ ತಪ್ಕೊಂಬಿಟ್ಟಿದ್ರು ಮಾರ್ಕಂಡೇಶ್ವರ. ಆವಾಗ ಲಿಂಗ ಇಲ್ಲ ಇದು ಚಿರಂಜೀವಿ ಆಗಬೇಕು ಅಂದರೆ ಫುಲ್ಲು ಆಯುಷ್ ಬರಬೇಕು ಅಂತ, ಸಾಯಬೇಡ್ದು ಅಂತ ಇದು ಮಾಡ್ತಾರೆ. ತ್ರಿಶೂಲ ಎಸಿತಾರೆ. ಆ ತ್ರಿಶೂಲ ಬಂದು ಅಲ್ಲಿ ಬಾವಿಗೆ ಬೀಳ್ತೈತದು. ಆ ತ್ರಿಶೂಲ ಬಿದ್ದಿರೋದು ಬಾವಿ ಆಗಿರೋದು ಅದು. ಆವಾಗ ನೀರು ಉಕ್ಕಿ ಬಾವಿ ಆಗಿರೋದು. ಆ ಯಮ ಪಾಶ ಹಾಕಿರೋದು ನೀವು ನೋಡಿರ್ಬೋದು. ಅಲ್ಲೊಂದು ಬ್ಲ್ಯಾಕ್ ಕಲರ್ ಮಾರ್ಕ್ ಬಿದ್ದೈತೆ, ಯಮ ಪಾಶ ಅಂತ ಅದು. ಇಷ್ಟು ಹೇಳಿದ್ರು ಇವರು. ಆಲ್ಮೋಸ್ಟ್ 2000 years ಇಂದ ಇರೋದಿದು ಬೆಟ್ಟ. 2000 ವರ್ಷದಿಂದ ಇತ್ತು. ಆದರೆ ದಂಡಯಾತ್ರೆಗೆ ಬಂದಾಗ ಉದ್ಭವವಾಗಿ ಇದು ಲಿಂಗ ಮತ್ತೆ ನಂದಿನ ಹೊಡೆದಾಕಿದ್ರು. ಅದನ್ನ ಮಿಕ್ಕಿದ ಚೂರ್ನೆಲ್ಲ ಅವರು ಯಾವುದೊಂದು ಕೆರೆಗೆಲ್ಲ ಹಾಕಿದ್ರಂತೆ. ಅದಾದಮೇಲೆ ಈಗ ಮತ್ತೆ ಪ್ರತಿಷ್ಠಾಪನೆ ಮಾಡೋದು. ಇದು ಹತ್ತತ್ರ 800ರಿಂದ 1000 ವರ್ಷ ಆಗಿದೆ ಪ್ರತಿಷ್ಠಾಪನೆ ಮಾಡಿ. ಸೊ ಇಷ್ಟಿತ್ತು ಹಿಸ್ಟ್ರಿ ಎಲ್ಲ. ಹೊಸ್ದಾಗಿ ದೇವಸ್ಥಾನ ತಿರ್ಗಾ ಏನು ಚೋಲಾಸ್ ಅವರು ಇವರು ತಿರ್ಗಾ ಇದನ್ನು ರಿನೋವೇಟ್ ಮಾಡಿ ಇಂಪ್ರೂವ್ ಮಾಡಿದ್ರು. ಚೆನ್ನಾಗಿ ದೇವಸ್ಥಾನ ಎಲ್ಲ. ಆಲ್ಮೋಸ್ಟ್ ಅದೇ 2000 years ಅಷ್ಟು ಹಿಸ್ಟ್ರಿ ಐತಿ ಇದ್ರದ್ದು. ಯಾರ್ಯಾರು ದಂಡಯಾತ್ರೆ ಮಾಡಿದಾರೋ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಹೋಗಿದ್ದಾರೆ ಅವಾಗಿಂದ ಹಿಂಗೆ ಆದಾಗಿಂದ. ಇವಾಗ ತಕ್ಷಣ ಅವರು ಉದ್ಭವ ಲಿಂಗನೆಲ್ಲ ಹೊಡೆದ್ಬಿಟ್ಟವ್ರೆ. ಆಮೇಲೆ ಇದೆಲ್ಲ ಚೋಲಾಸು ಅವರು ಇವರು ಎಲ್ಲ ಹೊಸ್ದಾಗಿ ತಿರ್ಗಾ ಲಿಂಗ ನಂದಿ ಎಲ್ಲ ಮಾಡಿ ಈ ಥರ ಮಾಡವ್ರೆ. ಇಷ್ಟು ಮಾತ್ರ ಆಗಿತ್ತು ಇದ್ರದ್ದು ದೇವಸ್ಥಾನದು. ಬಿಟ್ಟರೆ ಇವಾಗ ಹೋಗೋದೆ ಹೊರಡೋದ ಪಾನ್ ಕೋಲಾರ ಎತ್ಕೊಳ್ಳೋಣ. ಓದ್ತೀರಿ ಅಲ್ಲಿ ಹೆಂಗೆ ಹೋಗ್ಬೇಕು ಏನು ಅಂತೆಲ್ಲ ತೋರಿಸ್ತೀರಿ, ನೋಡೋಣ. ಆಗ ಎದ್ದೋಗೋಣ. ಹೊಟ್ಟೆ ಬೇರೆ ಹಶ್ವಾಗ್ತೈತೆ, ಹೋಗಿ ಊಟ ಮಾಡ್ಬೇಕು ಫಸ್ಟು. ವ್ಯೂ ಮಾತ್ರ ಮಸ್ತ್ ಅವರಿದೆ. ಪೂಜೆ ಇಲ್ಲಿ ಬೇಜಾರೇ ಆಗ್ತಾ ಇಲ್ಲ ಹೇಳ್ಬೇಕಂದ್ರೆ, ಅಷ್ಟು ಚೆನ್ನಾಗೈತೆ. ಯಾರು ಪೂಜೆ ಗೀಜೆ ಎಲ್ಲ ಮಾಡಿಸ್ಬೇಕು ಅಂದರೆ ನಂಬರ್ ಕೊಟ್ಟು ತೋರಿಸಿದ್ನಲ್ಲ, ಅದಕ್ಕೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೇಕಂದ್ರೆ ಪೂಜೆ ಎಲ್ಲ ಮಾಡ್ತಾರೆ, ನಾಮಕರಣ ಎಲ್ಲ ಮಾಡ್ತಾರೆ.